ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ನಮ್ಮ ರಕ್ಷಕನು, ಒಡೆಯನು, ಮಹೋನ್ನತನು, ಸರ್ವಶಕ್ತನೂ ಆದಂಥ ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ಬರಿದಾದ ನಿಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಕೊಡುವ ದೇವರು. ಹೌದು ಪ್ರಿಯರೇ, ನಿಮ್ಮ ಜೀವಿತ ಬರಿದಾದ ಜೀವಿತವಾಗಿರಬಹುದು. ಎಲ್ಲ ಆಶೀರ್ವಾದಗಳನ್ನು ದೇವರು ಕೊಡಲು ಶಕ್ತನಾಗಿದ್ದಾನೆ. ಎಲ್ಲ ಆಶೀರ್ವಾದಗಳನ್ನು ಕೊಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಯೆಶಾಯನ ಪ್ರವಾದನ ಗ್ರಂಥ 44ನೇ ಅಧ್ಯಾಯ 3ನೇ ವಚನದಲ್ಲಿ, ಭಯ ಪಡಬೇಡ, ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಒಣನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರಾದವರೇ, ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ಜೀವಿತ ಬರಿದಾದ ಜೀವಿತವಾಗಿರಬಹುದು. ಅನೇಕ ಜನರು ಹೇಳ್ತಾರೆ, ನನ್ನ ಜೀವಿತ ಬರಿದಾದ ಜೀವಿತ, ನನಗೆ ಸಹಾಯ ಮಾಡುವರಿಲ್ಲ, ನನಗೆ ಉತ್ತಮವಾದ ಕೆಲಸವಿಲ್ಲ, ನನ್ನನ್ನು ಯಾರು ಗೌರವಿಸುವುದಿಲ್ಲ, ನನ್ನ ಹತ್ರ ಹಣ ಇಲ್ಲ, ನನ್ನ ಜೀವಿತ ಬರಿದಾದ ಜೀವಿತ ಎಂಬುದಾಗಿ ಅನೇಕ ಜನರು ವೇದನೆ ಪಡ್ತಾರೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಒಂದು ವೇಳೆ ನಿಮ್ಮ ಜೀವಿತ ಬರಿದಾದ ಜೀವಿತವಾಗಿರಬಹುದು. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ ಈ ವಾಗ್ದಾನ ನನಗಾಗಿ ಎಂಬುದಾಗಿ ನೀವು ನಂಬಬೇಕು. ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ಭಯ ಪಡಬೇಡ, ಬತ್ತಿದ ಭೂಮಿಯಲ್ಲಿ ಮಳೆಗೆರೆದು ಒಣನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ಬತ್ತಿದ ಭೂಮಿಯಲ್ಲಿ ಏನಿರ್ತದೆ? ಏನಿರುವುದಿಲ್ಲ. ಒಣನೆಲದಲ್ಲಿ ಏನಿರ್ತದೆ? ಏನಿರುವುದಿಲ್ಲ. ಒಂದು ವೇಳೆ ನಿಮ್ಮ ಜೀವಿತ ಆ ರೀತಿಯಾಗಿರಬಹುದು. ಆದರೆ ದೇವರು ಏನು ಹೇಳಿದ್ದಾರೆ? ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮೇಲೆ, ನಿಮ್ಮ ಸಂತಾನದವರ ಮೇಲೆ ತನ್ನ ಆತ್ಮನನ್ನು, ತನ್ನ ಆಶೀರ್ವಾದಗಳನ್ನು ದೇವರು ಸುರಿಸುವ ದೇವರಾಗಿದ್ದಾನೆ. ನಿಮ್ಮ ಜೀವಿತ ಬರಿದಾದ ಜೀವಿತ ಎಂಬುದಾಗಿ ನೀವು ವೇದನೆ ಪಡ್ತಿರಬಹುದು. ಬರಿದಾದ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಕೊಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಈ ವಾಗ್ದಾನಗಳನ್ನು ನಂಬಿರಿ. ನೋಡ್ರಿ, ಯೆರೆಮೀಯನ ಪ್ರವಾದನ ಗ್ರಂಥ 31ನೇ ಅಧ್ಯಾಯ 13ನೇ ವಚನದಲ್ಲಿ, ನಾನು ಅವರ ದುಃಖವನ್ನು ನೀಗಿಸಿ ಸಂತೋಷವನ್ನು ಉಂಟು ಮಾಡಿ ಅವರು ತಮ್ಮ ವ್ಯಸನವನ್ನು ಬಿಟ್ಟು ಆನಂದಿಸುವಂತೆ ಅವರನ್ನು ಸಂತೈಸುವೆನು. 5 ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲು ಇಷ್ಟವುಳ್ಳವನಾಗಿದ್ದಾನೆ. ಮೊದಲದಾಗಿ, ದೇವರು ನಿಮ್ಮ ದುಃಖವನ್ನು ನೀಗಿಸ್ತಾರೆ. ಎರಡನೇದಾಗಿ, ನಿಮ್ಮ ಜೀವಿತದಲ್ಲಿ ಸಂತೋಷವನ್ನು ಉಂಟು ಮಾಡ್ತಾರೆ. ಇನ್ನು ಮೂರನೇದಾಗಿ, ನೀವು ವ್ಯಸನವನ್ನು, ಚಿಂತೆಯನ್ನು ಬಿಟ್ಟು ಬಿಡುವಂತೆ ಮಾಡ್ತಾರೆ. ನಾಲ್ಕನೇದಾಗಿ, ನೀವು ಆನಂದಿಸುವಂತೆ ಮಾಡ್ತಾರೆ. ಐದನೇದಾಗಿ, ನಿಮ್ಮನ್ನು ಸಂತೈಸುತ್ತಾರೆ. ದೇವರು ಈ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲು ಇಷ್ಟವುಳ್ಳವನಾಗಿದ್ದಾನೆ. ನೀವು ದುಃಖ ಪಡ್ತಿರಬಹುದು, ವ್ಯಸನ ಪಡ್ತಿರಬಹುದು. ಬರಿದಾದ ನನ್ನ ಜೀವಿತ, ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲ, ನನ್ನ ಹಿತೈಷಿಗಳಿಲ್ಲ, ನನಗೆ ಬಂಧು ಬಳಗ ಯಾರೂ ಇಲ್ಲ ಎಂಬುದಾಗಿ ವೇದನೆ ಪಡ್ತಿರಬಹುದು. ನನ್ನ ಜೀವಿತದಲ್ಲಿ ಏನು ಮಾಡುವುದು? ಬರಿದಾದ ನನ್ನ ಜೀವಿತದಲ್ಲಿ ಯಾರು ಬಂದು ಸಹಾಯ ಮಾಡ್ತಾರೆ ಎಂಬುದಾಗಿ ನೀವು ದುಃಖಿಸ್ತಿರಬಹುದು. ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತರು ಬಂದು ಸಹಾಯ ಮಾಡ್ತಾರೆ. ನಿಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಕೊಡಲು ಆತನು ಶಕ್ತನಾಗಿದ್ದಾನೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ವೇದನೆ ಪಟ್ಟು, ದುಃಖಪಟ್ಟು ಚಿಂತಿಸ್ತಿರಬಹುದು. ನಿಮ್ಮ ವೇದನೆಯನ್ನು ನೀಗಿಸಿ, ನಿಮ್ಮ ದುಃಖವನ್ನು ನೀಗಿಸಿ
ಸಂತೋಷವನ್ನು ಉಂಟು ಮಾಡಲು ಆತನು ಶಕ್ತನಾಗಿದ್ದಾನೆ. ಹಾಗಾದರೆ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಕೊಡುವಂಥ ದೇವರು ನಂಬಬೇಕು, ಆತನ ವಾಕ್ಯದ ಮೇಲೆ ನಂಬಿಕೆ ಇಡಬೇಕು. ಆ ವಾಗ್ದಾನಗಳನ್ನ ಹಿಡಿದು ನೀವು ಪ್ರಾರ್ಥನೆ ಮಾಡಬೇಕು. ನೋಡ್ರಿ, ಜಕರಿಯನ ಪುಸ್ತಕ 9ನೇ ಅಧ್ಯಾಯ 12ನೇ ವಚನದಲ್ಲಿ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ. ದೇವರು ಪ್ರಕಟ ಮಾಡ್ತಾ ಇದ್ದಾರೆ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸ್ತೇನೆ ಎಂಬುದಾಗಿ. ನಿಮ್ಮ ಜೀವಿತದಲ್ಲಿ 2ರಷ್ಟು ಸುಖವನ್ನು, 2ರಷ್ಟು ಆಶೀರ್ವಾದವನ್ನು, 2ರಷ್ಟು ಶಾಂತಿ, ಸಮಾಧಾನ, ನೆಮ್ಮದಿಯನ್ನು, 2ರಷ್ಟು ಸಂತೋಷವನ್ನು, ಶರೀರದಲ್ಲಿ ಆರೋಗ್ಯವನ್ನು, 2ರಷ್ಟು ಗೌರವವನ್ನು, ಘನತೆಯನ್ನು ದೇವರು ಕೊಡಲು ಸಿದ್ಧನಾಗಿದ್ದಾನೆ, ಶಕ್ತನಾಗಿದ್ದಾನೆ. ದೇವರು ನಿಮ್ಮ ಜೀವಿತದಲ್ಲಿ ಕೊಡಲು ಸಿದ್ಧನಾಗಿದ್ದಾನೆ, ಶಕ್ತನಾಗಿದ್ದಾನೆ, ಇಷ್ಟವುಳ್ಳವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಬರಿದಾದ ನಿಮ್ಮ ಜೀವಿತ ಎಂಬುದಾಗಿ ವೇದನೆ ಪಡ್ತಿದ್ದೀರೋ, ನಿಮ್ಮನ್ನು ಸಂತೈಸುವರು ಯಾರು ಇಲ್ಲವೋ, ನಿಮ್ಮ ಕಣ್ಣೀರನ್ನು ಒರೆಸಲು ಯಾರು ಇಲ್ಲವೋ, ನಿಮ್ಮನ್ನು ಆಧರಿಸಲು ಯಾರು ಇಲ್ಲವೋ, ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ದುಃಖವನ್ನು ನೀಗಿಸಲು, ನಿಮ್ಮ ವ್ಯಸನವನ್ನು ಬಿಟ್ಟು ಸಂತೋಷದಿಂದ ಜೀವನ ಮಾಡಲು, ನಿಮಗೆ 2ರಷ್ಟು ಆಶೀರ್ವಾದಗಳನ್ನು ಅನುಗ್ರಹಿಸಿಕೊಡಲು ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ ನೀವು ದೇವರ ವಾಕ್ಯದ ಮೇಲೆ ನಂಬಿಕೆ ಇಡಬೇಕು. ಈ ವಾಗ್ದಾನ ನನಗಾಗಿ ಎಂಬುದಾಗಿ ನೀವು ತೆಗೆದುಕೊಳ್ಳಬೇಕು. ಹಾಗಾದರೆ ನನ್ನ ಜೀವಿತದಲ್ಲಿ ದೇವರು ಎಲ್ಲ ವಿಧವಾದ ಆಶೀರ್ವಾದಗಳನ್ನು ಅನುಗ್ರಹಿಸಿಕೊಡ್ತಾನೆ ಎಂಬುದಾಗಿ ನೀವು ನಂಬಿ ಈ ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥನೆ ಮಾಡುವಾಗ ಬರಿದಾದ ನಿಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ದೇವರು ಅದ್ಭುತಕರವಾಗಿ ಅನುಗ್ರಹಿಸಿಕೊಡ್ತಾನೆ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 29ನೇ ವಚನದಲ್ಲಿ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಸೋತವನಿಗೆ ತ್ರಾಣವನ್ನು, ನಿರ್ಬಲನಿಗೆ ಬಹುಬಲವನ್ನು ಅನುಗ್ರಹಿಸುವ ದೇವರು. ನೀವು ಸೋತು ಹೋಗಿದ್ದೀರೋ, ಸಮಸ್ಯೆ ನೋಡಿ 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 ಸೋತು ಹೋಗಿದ್ದೀರೋ, ಕಷ್ಟಗಳನ್ನು ನೋಡಿ ನೋಡಿ ಸೋತು ಹೋಗಿದ್ದೀರೋ, ಯಾರು ನನಗಿಲ್ಲ ಎಂಬುದಾಗಿ ವೇದನೆ ಪಡ್ತಿದ್ದೀರೋ, ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ಕೊಡುವ ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ ಈ ವಾಕ್ಯವನ್ನು ನೀವು ನಂಬಬೇಕು. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ನೀವು ದೇವರ ವಾಕ್ಯವನ್ನು ನಂಬಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕು. ಈ ವಾಗ್ದಾನವನ್ನು ಹೇಳಿ ಹೇಳಿ ಪ್ರಾರ್ಥನೆ ಮಾಡಬೇಕು. ನನ್ನ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಕೊಡಲು ನೀನು ಶಕ್ತನಪ್ಪ. ನಾನು ಈ ಲೋಕದಲ್ಲಿ ನಿನಗಾಗಿ ಜೀವಿಸ್ತೇನೆ, ನಿನ್ನ ಚಿತ್ತಂತೆ ನಾನು ರೂಪಿಸಿರಿ. ನನ್ನ ಪ್ರಾಣ, ಆತ್ಮ, ಶರೀರ, ಮನಸ್ಸನ್ನು ನಿನಗೆ ಸಮರ್ಪಣೆ ಮಾಡುತ್ತೇನೆ. ನನ್ನ ಜೀವಿತದಲ್ಲಿ ನಿನ್ನ ಚಿತ್ತ ನೆರವೇರಲಿ. ಬರಿದಾದ ನನ್ನ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಕೊಡಲು ಶಕ್ತನಾದ ದೇವರು ನೀನೇ. ನಿನ್ನ ನಂಬುತ್ತೇನಪ್ಪ. ಈ ವಾಕ್ಯದಂತೆ ನನ್ನನ್ನು ಆಶೀರ್ವಾದ ಮಾಡ್ರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ಕನಿಕರವುಳ್ಳ ದೇವರು, ದಯವುಳ್ಳ ದೇವರು, ಅದ್ಭುತ ಸ್ವರೂಪನಾದ ದೇವರು, ನಿಮ್ಮನ್ನು ಆಶೀರ್ವಾದ ಮಾಡಲು ಶಕ್ತನಾದ ದೇವರು, ನಿಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಂಥ ಮಹೋನ್ನತ ದೇವರು, ಸತ್ತು 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದಂಥ ಮಹೋನ್ನತ ದೇವರು, ಪ್ರೀತಿ ಸ್ವರೂಪನಾದ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮಗೆ ಅದ್ಭುತಗಳನ್ನು ಮಾಡುತ್ತಾರೆ. ಆತನು ಪ್ರಾರ್ಥನೆಯನ್ನು ಕೇಳಲು, ನಿಮ್ಮನ್ನು ಆಶೀರ್ವಾದ ಮಾಡಲು, 2ರಷ್ಟು ಸುಖವನ್ನು ಅನುಗ್ರಹಿಸಿಕೊಡಲು, ನಿಮ್ಮನ್ನು ಬಲಪಡಿಸಲು, ಸಂತೈಸಲು ಆತನು ಸಿದ್ಧನಿದ್ದಾನೆ.
ಬರಿದಾದ ನಿಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ದೇವರು ಒದಗಿಸಿ ಕೊಡ್ತಾರೆ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 30ನೇ ಅಧ್ಯಾಯ 18ನೇ ವಚನದಲ್ಲಿ, ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತನಾಗಿ ಕಾಣಿಸಿಕೊಳ್ಳುವನು. ಯೆಹೋವನು ನ್ಯಾಯಸ್ವರೂಪನಾದ ದೇವರು, ಆತನಿಗಾಗಿ ಕಾದಿರೋರೆಲ್ಲರೂ ಧನ್ಯರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಈ ವಾಕ್ಯವನ್ನು ಗಮನಿಸಿರಿ. ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. ನಿಮಗೆ ಕೃಪೆ ತೋರಿಸಲು, ನಿಮ್ಮನ್ನು ಕರುಣಿಸಲು, ನಿಮ್ಮನ್ನು ಆಶೀರ್ವದಿಸಲು, ನಿಮ್ಮನ್ನು ರೂಪಿಸಲು, ನಿಮ್ಮ ದುಃಖವನ್ನು ನೀಗಿಸಲು, ನಿಮ್ಮ ಜೀವಿತದಲ್ಲಿ ಸಂತೋಷವನ್ನು ಉಂಟು ಮಾಡಲು, ಬರಿದಾದ ನಿಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಅನುಗ್ರಹಿಸಿಕೊಡಲು, 2ರಷ್ಟು ಸುಖವನ್ನು, ಸಂತೋಷವನ್ನು, ಆರೋಗ್ಯವನ್ನು, ಸಮಾಧಾನವನ್ನು ಅನುಗ್ರಹಿಸಿಕೊಡಲು ಆತನು ಕಾದಿದ್ದಾನೆ. ಆತನು ಕಾದಿದ್ದಾನೆ. ಹಾಗಾದ್ರೆ ನೀವೇನ್ ಮಾಡಬೇಕು? ದೇವರ ಸನ್ನಿಧಿಗೆ ಹೋಗಿ ಪ್ರಾರ್ಥಿಸಬೇಕು. ಎಷ್ಟು ಸುಂದರವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತನಾಗಿ ಕಾಣಿಸಿಕೊಳ್ಳುವನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮನ್ನು ಕರುಣಿಸಲು, ನಿಮ್ಮನ್ನು ಆಶೀರ್ವಾದ ಮಾಡಲು ಆತನು ಕಾದಿದ್ದಾನೆ. ಕರ್ತನಲ್ಲಿ ಪ್ರಿಯರಾದವರೇ, ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರಿಗೆ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ನೀವು ಕಳೆದುಕೊಂಡಿರಬಹುದು. ನಿಮ್ಮ ಕುಟುಂಬದಲ್ಲಿ ಸಮಾಧಾನವಿಲ್ಲದೆ, ಸಂತೋಷವಿಲ್ಲದೆ ವೇದನೆ ಪಡ್ತಿರಬಹುದು. ನಿಮ್ಮನ್ನು ಸಂತೈಸುವವರು, ಬಲಪಡಿಸುವವರು ಯಾರೂ ಇಲ್ಲದೆ ನೀವು ಸೋತು ಹೋಗಿರಬಹುದು. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಅದನ್ನು ಸೋತವನಿಗೆ ತ್ರಾಣವನ್ನು, ನಿರ್ಬಲನಿಗೆ ಬಹುಬಲವನ್ನು ಅನುಗ್ರಹಿಸಿಕೊಡುವ ದೇವರಾಗಿದ್ದಾರೆ. ನೀವು ಸೋತು ಹೋಗಿದ್ದೀರೋ, ನೀವು ನೊಂದು ಹೋಗಿದ್ದೀರೋ, ನೀವು ದುಃಖದಲ್ಲಿದ್ದೀರೋ, ನೀವು ವೇದನೆ ಪಡ್ತಿದ್ದೀರೋ, ದೇವರ ವಾಕ್ಯದ ಮೇಲೆ ನಂಬಿಕೆ ಇಡ್ರಿ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. ನೀವು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ರಿ. ಮಾತ್ರವಲ್ಲದೆ ದೇವರು ವಾಗ್ದಾನ ಮಾಡ್ತಾರೆ, ವಾಗ್ದಾನದಲ್ಲಿ ನಂಬಿಗಸ್ತರಾಗಿರ್ತಾರೆ. ಏನು ವಾಗ್ದಾನ ಮಾಡ್ತಾರೋ ಅದನ್ನ ನಿಮ್ಮ ಜೀವಿತದಲ್ಲಿ ಮಾಡಿ ಮುಗಿಸಲು ತನು ಶಕ್ತನಾಗಿದ್ದಾನೆ. ಸೋತು ಹೋಗಿದ್ದೀರೋ, ದೇವರ ಸನ್ನಿಧಿಗೆ ಬನ್ರಿ. ನಿಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು, ಬರಿದಾದ ನಿಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಕೊಡಲು ಆತನು ಈಗ ಸಿದ್ಧನಿದ್ದಾನೆ. ಬನ್ನಿ ಪ್ರಿಯರೇ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಬರಿದಾದ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಅನುಗ್ರಹಿಸಿಕೊಡಲು ಶಕ್ತನಪ್ಪ. ಸೋತವನಿಗೆ ತ್ರಾಣವನ್ನು, ನಿರ್ಬಲನಿಗೆ ಬಹುಬಲವನ್ನು ಕೊಡಲು ಶಕ್ತನಪ್ಪ. 2ರಷ್ಟು ಸುಖವನ್ನು, ಸಂತೋಷವನ್ನು, ಆನಂದವನ್ನು ಅನುಗ್ರಹಿಸಿಕೊಡಲು ಶಕ್ತನಪ್ಪ. ಎಷ್ಟು ಜನರು ಸೋತವರಾಗಿ ಬರಿದಾದ ನನ್ನ ಜೀವಿತ ಎಂಬುದಾಗಿ ವೇದನೆ ಪಡ್ತಿದ್ದರು. ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡುವಾಗ ಎಷ್ಟು ಜನರು ವಾಕ್ಯವನ್ನು ಕೇಳಿಸಿಕೊಂಡು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರೋ ಅವರೆಲ್ಲರ ಮೇಲೆ ನಿನ್ನ ಆತ್ಮನನ್ನು ಸುರಿಯ ಮಾಡ್ರಿ. ಆ ಸ್ಥಳದಲ್ಲಿ ನಿನ್ನ ಕೃಪೆ ಇಳಿದು ಬರಲಿ, ನಿನ್ನ ಪ್ರಸನ್ನತೆ ಇಳಿದು ಬರಲಿ. ಈ ಜೀವಳ ವಾಕ್ಯ ಅವ್ರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಲಿ. ಮಹೋನ್ನತ ದೇವರೇ, ನೀವೇನು ವಾಗ್ದಾನ ಮಾಡಿದ್ದೀರೋ ಅದನ್ನು ಮಾಡಿ ಮುಗಿಸುವ ದೇವರು ನೀನಾಗಿದ್ದೀರಿ. ವಾಗ್ದಾನಗಳನ್ನು ಎಷ್ಟು ಜನರು ನಂಬಿ, ಎಸಯ್ಯ
ಈ ವಾಕ್ಯವನ್ನು ನನ್ನ ಜೀವಿತದಲ್ಲಿ ಅನುಗ್ರಹಿಸಿಕೊಟ್ಟಿದ್ದೀರಿ, ಸ್ತೋತ್ರ. ಈ ವಾಗ್ದಾನಗಳು ನನ್ನ ಜೀವಿತದಲ್ಲಿ ನೆರವೇರಿಸ್ರಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದಾರೋ ನಮ್ಮ ಜೀವಿತದಲ್ಲಿ ನೆರವೇರಿಸ್ರಪ್ಪ. ಬರಿದಾದ ಜೀವಿತ ಆಶೀರ್ವದಿಸಲ್ಪಡಲಿ. ಬರಿದಾದ ಅವರ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳು ನೀವು ಒದಗಿಸಿ ಕೊಡ್ರಿ. ಈಗಲೇ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಅವರ ವ್ಯಸನವನ್ನು ತೆಗೆದುಹಾಕ್ರಿ, ಅವರ ದುಃಖವನ್ನು ತೆಗೆದುಹಾಕ್ರಿ. ಕಷ್ಟ, ಕಣ್ಣೀರು, ಬಾಧೆ, ಬಡತನ, ಸಾಲ, ಹೋರಾಟದಿಂದ ಬಿಡುಗಡೆ ಕೊಡ್ರಿ. ಯೇಸು ನಾಮದಲ್ಲಿರುವಂಥ ಬಲ ಆ ಸ್ಥಳದಲ್ಲಿ ಇಳಿದು ಬರಲಿ. ಬಿಡುಗಡೆ ಉಂಟಾಗಲಿ. ದೇವರು ನನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದ್ದಾರೆ ಎಂಬುದಾಗಿ ಅವರು ಅನೇಕ ಜನರಿಗೆ ಸಾಕ್ಷಿ ಹೇಳಲಿಕ್ಕಾಗುವಂತೆ ಏಸಪ್ಪ ನಿನ್ನ ಘನವುಳ್ಳ ನಾಮ ಮಹಿಮೆ ಆಗಲಿ. ಅವ್ರ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಒದಗಿಸಿಕೊಡ್ರಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಅದ್ಭುತಗಳನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೋ ಅಲ್ಲಿ ನಿನ್ನ ಜೀವ ಹಿಡಿದು ಬರಲಿ ಸ್ವಾಮಿ. ನಿನ್ನ ವಾಕ್ಯದ ಬಲ ಅಲ್ಲಿ ಕಾರ್ಯ ಮಾಡಲಿ. ಯೇಸುವಿನ ರಕ್ತದ ಬಲ ಕಾರ್ಯ ಮಾಡಲಿ. ಯೇಸುವಿನ ಪುನರುತ್ಥಾನದ ಬಲ ಕಾರ್ಯ ಮಾಡಲಿ. ಜೀವಿತ ಆಶೀರ್ವದಿಸಲ್ಪಡಲಿ. ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿಕೊಡ್ತೇವೆ ನಮ್ಮ ಜೀವುಳ್ಳ ತಂದೆಯೇ. ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಬರಿದಾದ ನಿಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಕೊಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ನೀವು ಈ ವಾಗ್ದಾನಗಳನ್ನ ಹಿಡಿದು ಪ್ರಾರ್ಥನೆ ಮಾಡಬೇಕು. ದೇವರು ವಾಕ್ಯದ ಮೂಲಕವಾಗಿ ತನ್ನ ಸೇವಕರ ಮೂಲಕವಾಗಿ ಮಾತನಾಡುವಾಗ ಈ ವಾಕ್ಯವನ್ನು ನೀವು ನಂಬಿ, ದೇವರು ನನಗೋಸ್ಕರವಾಗಿ ಈ ವಾಕ್ಯದ ಮೂಲಕವಾಗಿ ಮಾತನಾಡಿದ್ದಾರೆ ಎಂಬುದಾಗಿ ನಂಬಿ ಇದನ್ನು ಹಿಡಿದು ನೀವು ಪ್ರಾರ್ಥನೆ ಮಾಡಿರಿ. ನಿಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ದೇವರು ಅನುಗ್ರಹಿಸಿ ಕೊಡುತ್ತಾರೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.